ಹಾಯ್ ಫ್ರೆಂಡ್ಸ್, ಓಂ ನಮೋ ವೆಂಕಟೇಶಾಯ ನಮಃ. ನಾವು ತಿರುಪತಿಗಂತೂ ರೀಚ್ ಆದರೆ ತಿರುಪತಿಗೆ ರೀಚ್ ಆಗಿದ ತಕ್ಷಣ ನಾವು ತಿರುಪತಿಯಲ್ಲಿದ್ದೀನೋ ಸ್ವರ್ಗದಲ್ಲಿದ್ದೀನೋ ನನಗೂ ಗೊತ್ತಿಲ್ಲ. ಪ್ಲೀಸ್ ನೋಡಿ ನೀವೇ ಆ ಲೈಟ್ ಡೆಕೋರೇಷನ್ ಆಗಲಿ, ಆ ಸ್ವಾಮಿಗಳದ್ದು ಫೋಟೋಸ್ ಆಗಲಿ, ಪ್ರತಿಯೊಂದನ್ನು ಲೈಟಲ್ಲಿ LED ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ನೀವೇ. ನಾವು ಹಂಗೆ ಅಲ್ಪಿರಿಯಿಂದ ಜಸ್ಟ್ ಮುಂದೆ ಹೋದ ತಕ್ಷಣ ನಮಗೆ ಟೋಲ್ ಗೇಟ್ ಸಿಗುತ್ತೆ. ಆ ಟೋಲ್ ಗೇಟಿಂದ ಸ್ವಲ್ಪ ಪಾಸ್ ಆಗಿದ ತಕ್ಷಣ ನಾವು ಹಂಗೆ ಘಾಟ್ ರೋಡಲ್ಲಿ ಹೋಗ್ಬೋದು. ನನ್ನ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ನಾನು ನಡ್ಕೊಂಡು ಹೋಗಬೇಕು ಅಂತಂದು ಸ್ಟೆಪ್ಸ್ ಎಲ್ಲ. ಬಟ್ ಅಲ್ಲಿ ಸ್ಟೆಪ್ಸಲ್ಲಿ ನಡ್ಕೊಂಡು ಹೋದ್ರೂ ಮತ್ತು ಬೈಕಲ್ಲಿ ಹೋದ್ರೂ ಏನೇ ಹೋದ್ರೂ ಸರ್ವದರ್ಶನ ಅಂತೆ. ಎಷ್ಟು ಲೇಟ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಬನ್ನಿ ಬೇಗಲ್ಲ ಹೋಗೋಣ ಅಂದ್ಕೊಂಡು ಬೇಗನೆ ಬೈಕಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಾಮಿ ದರ್ಶನ ಮಾಡ್ಕೊಬೇಕು ಅಂತ. ಓಂ ನಮೋ ವೆಂಕಟೇಶ ನಮಃ. ಬನ್ನಿ ನಿಮಗೆ ಘಾಟ್ ಸೆಕ್ಷನ್ನು ಮತ್ತು ಹಿಂಗೆ ಡೆಕೋರೇಷನ್ ಮಾಡಿದಾಗ ನೋಡ್ಸ್ಕೊಂಡು ಹೋಗ್ತೀನಿ. ಆ ತಿರುಮಲ ಬೆಟ್ಟ ಎಕ್ಸ್ತಾ ಇದ್ದಂಗೆ ವೈಕುಂಠ ನಮ್ಮ ಕೆಳಗಡೆನೇ ಬಂದ್ಬಿಡ್ತು. ನಾನು ಎಂಟ್ರಿ ಆಗಿದ್ದು ವೈಕುಂಠ ಅಂತೂ ನನ್ನ ಕಣ್ಣ ನೋಡೇ ಬಿಟ್ಟಿದ್ರು. ಎಷ್ಟು ಚೆಂದ ಇದೆ ಅಂದರೆ 2 ಕಣ್ಣು ಸಾಲ್ತಾನೆ ಇಲ್ಲ. ಆ ಸ್ವಾಮಿ ದರ್ಶನ ಮಾಡ್ಕೊಳಕ್ಕಂತೂ ನನಗಂತೂ 7 ಜನ್ಮ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ. ನನಗಂತೂ ಇದೇ ಫಸ್ಟ್ ಟೈಮ್ ವೈಕುಂಠ ಏಕಾದಶಿಗೆ ತಿರುಪತಿ ಬಂತು. ನೀವ್ಯಾರನ್ನ ಇದೇ ಥರ ಬಂದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಎಕ್ಸಿಕ್ಯೂಟಿವ್ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓಂ ನಮೋ ವೆಂಕಟೇಶ ನನಗಂತೂ ಮಾತು ಬರ್ತಿಲ್ಲ. ನಿಮಗೆ ಏನ ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ತಿರುಪತಿಯ ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ಥರ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಮಿಸ್ಟರ್ ಡೂಡ್. ಮತ್ತು ಹಾಗೆ ಕಾಳಾಸಿದು ಮಾಡ್ತೀನಿ. ಓಂ ನಮೋ ವೆಂಕಟೇಶಾಯ ನಮಃ.